ಸುಮನ್ ಟಿವಿ ಕನ್ನಡದ ಸುಮನ ಕೃಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೈನುಗಾರಿಕೆ ಅನ್ನುವಂಥದ್ದು ನಾವೆಷ್ಟು ಕಷ್ಟಪಡ್ತೀವೋ, ನಾವೆಷ್ಟು ಕಷ್ಟಪಟ್ಟು ಹಸುಗಳನ್ನು ನೋಡ್ಕೋತೀವೋ ಅಷ್ಟೂ ಕೂಡ ಸುಖದಿಂದ ಇರಬಹುದು, ಖುಷಿಯಾಗಿರಬಹುದು ಅನ್ನುವಂಥದ್ದು ಮನೋಜ್ ಅವರು ತಿಳಿಸ್ಕೊಡ್ತಾ ಇದ್ರು. ಸೊ ಈಗ ಮತ್ತೆ ನನ್ನೊಟ್ಟಿಗೆ ಮನೋಜ್ ಅವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್, ಇವಾಗ ಒಂದು ಹಸು ಸಾಕಾಣಿಕೆಯಲ್ಲಿ ಪ್ರಮುಖವಾಗಿ ಬರುವಂತಹ ಮೆರಿಟ್ಸು ಇರುತ್ತೆ, ಡಿಮೆರಿಟ್ಸು ಇರುತ್ತೆ ಸರ್. ತೊಂದರೆನೂ ಇದೆ, ಸುಖನೂ ಇದೆ. ಸೊ ಕಷ್ಟಗಳು ಅಂತ ಹೇಳೋದಾದ್ರೆ ಏನೇನ್ ಬರುತ್ತೆ ಸರ್? ಈ ಕಾಯಿಲೆಗಳಿರ್ಬೋದು ಅಥವಾ ಈ ರೀತಿ ಸರ್. ಕಷ್ಟಗಳು ಅಂತ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ಥಿಂಗ್ ಹೇಳ್ತೀನಿ ಕೇಳಿ. ಹಸುಗಳಿಗೆ ರೋಗ ಬರೋದು ಏನಕ್ಕೆ? ಒಂದು ಕ್ಲೀನ್ನೆಸ್ ಇರಲ್ಲ, ಶೆಡ್ಡು, ಹಸು ಶೆಡ್ಡು ಕ್ಲೀನಾಗಿರಲ್ಲ. ಮತ್ತು ಇನ್ನೊಂದು ವೆಂಟಿಲೇಷನ್ ಪ್ರಾಬ್ಲಮ್. ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೇನೆ ನೋಡಿ ಸರ್. ಈಗ ಯಾವುದೇ ಒಂದು ಶೆಡ್ ಮಾಡಿಕೊಂಡ್ರೆ ಆಪೋಸಿಟ್ ಡೈರೆಕ್ಷನ್ ಓಪನ್ ಎಲ್ಲ ಇಟ್ಕೊಬೇಕು. ಅಂದರೆ ಗಾಳಿ ವಾತಾವರಣ ಎಲ್ಲಿ ಚೆನ್ನಾಗಿ ಆಡುತ್ತೋ ಅಲ್ಲಿ ರೋಗಗಳು ಸ್ವಲ್ಪ ಕಮ್ಮಿ. ಮತ್ತು ಇನ್ನೊಂದು ಹಸುಗಳಲ್ಲಿ ಮೇಜರಾಗಿ ಬರೋಂಥದ್ದು ಕೆಚ್ಚಲು ಬಾವು ಅನ್ನೋ ಸಮಸ್ಯೆ. ಕೆಚ್ಚಲು ಬಾವು ಏನಕ್ಕೆ ಬರ್ತದೆ? ನೀವು ಕರೆಕ್ಟಾಗಿ ಹಾಲು ಕರೆದಿಲ್ಲ ಅಂದರೆ, ಇಲ್ಲಾಂದರೆ ನಿಮ್ಮ ಮೇವಿನ ಪದ್ಧತಿಯಲ್ಲಿ ಏನಾದರೂ ಸ್ಲೈಟಾಗಿ ಚೇಂಜಸ್. ಈಗ ನಾವು 10 kg ಬೂಸ ಕೊಡೋ ಜಾಗದಲ್ಲಿ 12 kg ಕೊಡೋದು, ಇಲ್ಲಾಂದರೆ ಕೆಲವೊಂದು ಜನ ಮಾಡ್ತಾರೆ. ಈಗ ನಾವು ಒಂದು ಟೈಮ್ಗೆ ಒಂದು ಹಸುಗೆ 4 kg ತಿಂಡಿ ಕೊಡ್ತೀವಿ. ಕೆಲವೊಂದು ಜನ ಏನು ಮಾಡ್ತಾರೆ, ಬಂದು ಒಂದು ಅರ್ಧ kg ಜಾಸ್ತಿ ಹಾಕ್ಬಿಡ್ತಾರೆ, ಇನ್ನೊಂದು ಜಾಸ್ತಿ ಹಾಲು ಕರೆದು ಬಿಡ್ತಾರೆ ಅಂತ ಹೇಳ್ತೀವಿ. ಆವಾಗ ಒಂದು ಚೇಂಜಸ್ ಆಗ್ತದೆ. ಮತ್ತು ಇನ್ನೊಂದು, ನಾವು ಹಸುಗಳನ್ನ ಮ್ಯಾಟ್ ಕರೆದಿದ ತಕ್ಷಣ, ಹಾಲು ಕರೆದಿದ ತಕ್ಷಣ ಮ್ಯಾಟ್ ಮೇಲೆ ಕಟ್ಟಬಾರ್ದು, ತೊಳೆದ್ಬಿಟ್ಟು ಇಲ್ಲಿ ಆಚೆ ತಗೊಂಡು ಕಟ್ಟಬೇಕು. ಆಮೇಲೆ ಹಾಲು ಕರೆದಿದ ತಕ್ಷಣ ಹಸುನ ಮಲಗಕ್ಕೆ ಬಿಡಬಾರ್ದು. ಸರ್ ಕಂಟಿನ್ಯೂ ಮಾಡ್ತೀನಿ. ಮ್ಯಾಟ್ ಅಂತಿದ್ದಂಗೆ ನನ್ಗೊಂದು ವಿಚಾರ ಜ್ಞಾಪಕಕ್ಕೆ ಬಂತು. ಕೆಲವರು ಮ್ಯಾಟ್ ಹಾಕಿದ್ರೆ ಒಳ್ಳೇದಾ ಕೆಟ್ಟದ? ಮ್ಯಾಟ್ ಅನ್ನ ಉಪಯೋಗಿಸ್ಬೇಕಾ ಬೇಡವಾ ಅನ್ನೋ? ಇಲ್ಲ, ನಾನು ಇದಕ್ಕೊಂದು ಕಮೆಂಟ್, ಇದ್ರದ್ದೊಂದು ಕಮೆಂಟ್ ಬಂದಿತ್ತು ನನಗೆ. ಒಂದು ಲಾಸ್ಟ್ ವೀಡಿಯೋದಲ್ಲಿ ಯಾವುದೋ ಒಂದು ಚಾನಲಲ್ಲಿ ಹೇಳಿದೆ, ಮ್ಯಾಟ್ ತುಂಬ ಇಂಪಾರ್ಟೆಂಟು ಅಂತ ಹೇಳಿದೆ. ಅದಕ್ಕೆ ಯಾರೋ ಒಬ್ರು ಬುದ್ಧಿವಂತ ಜೀವಿಗಳು ಒಂದು ಕಮೆಂಟ್ ಹಾಕಿದ್ರು, ಮ್ಯಾಟ್ಗಿಂತ ಕಲ್ಲು ಬೆಸ್ಟು ಅಂತ ಹೇಳ್ತಾರಲ್ಲ. ನೀನು ಹಂಗಾರೆ ಬೆಡ್ ಮೇಲೆ ಏನು ಮಲ್ಕೊತೀನಿ ನೀನು? ಏನೋ ನೆಲದ ಮೇಲೇನೋ ಇಲ್ಲ ಟೈಲ್ಸ್ ಮೇಲೇನೋ ಮಲ್ಕೊಬೇಕಲ್ಲ ನೀನು. ಆಗ ನೀನು ಯಾಕೆ ಬೆಡ್ ಮೇಲೆ, ಹಾಸಿಗೆ ಮೇಲೆ ಯಾಕೆ ಮಲ್ಕೊತೀಯ? ಸರ್, ಮ್ಯಾಟ್ ಅನ್ನೋದು ತುಂಬ ಇಂಪಾರ್ಟೆಂಟು ಹಸುಗಳಿಗೆ. ಏನಕ್ಕೆ ಅಂದರೆ, ಹಸುಗಳು ಮನುಷ್ಯನ ಬಾಡಿ ವೆಯ್ಟು ಕಮ್ಮಿ ಇರ್ತದೆ, 50, 60, 70, 80 kg ಇರ್ತದೆ. ಬಟ್ ಒಂದು ಹಸು ಬಾಡಿ ವೆಯ್ಟು ಬಂದು 300, 400, ಹತ್ತತ್ರ 1000 kg ಬರ್ತವೆ. ಅವು ಮಲಗಿ ಎದ್ದೇಳಬೇಕಾದ್ರೆ ನೀವು ಗಾರೆ ಮೇಲೆ ಮಲಗಿದ್ದಾಗ ಕಾಲುಗಳು ಕಿತ್ತೋಗೋದು ಎಲ್ಲ ಆಗ್ತವೆ. ಬಟ್ ಇದರಲ್ಲಿ ಹಂಗೆ ಆಗಲ್ಲ. ಮ್ಯಾಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಈಗ ಮ್ಯಾಟ್, ಈಗ ಕಲ್ಲು ಹಾಕ್ಬಿಡ್ತೀವಿ ಸರ್, ಸಗಣಿ ಹಾಕಿ ಕಲ್ಲು ಜಾರುತ್ತೆ. ಅವಾಗ ಬಿದ್ದರೆ ಯಾರಿಗೆ ಡ್ಯಾಮೇಜು? 2,000 ರೂಪಾಯಿ ಕೊಟ್ಟು ಮ್ಯಾಟ್ ತಗೊಬಂದು ಹಾಕೊಂಡ್ರೆ ಒಂದು 8 ವರ್ಷ 5 ವರ್ಷ ಬರ್ತವೆ. ಅದನ್ನು ಕಷ್ಟ ಅಂತ ಹೇಳಿದ್ರೆ ಅಂಥವ್ರಿಗೆ ಇನ್ನೇನು ಹೇಳೋಕ್ಕಾಗಲ್ಲಪ್ಪ. ಸರ್ ಈಗ ಕಂಟಿನ್ಯೂ ಮಾಡೋಣ. ಈ ಕೆಚ್ಚಲು ಬಾವು ಅನ್ನುವಂಥದ್ದು ಸಮಸ್ಯೆ ಯಾಕೆ ಬರುತ್ತೆ ಅಂದ್ರೆ, ಟೈಮಿಗೆ ಕರೆಕ್ಟಾಗಿ ಹಾಲು ಕರೀಲಿಲ್ಲ ಅಂದ್ರೆ? ಸರ್, ಹಾಲು ಕರೆದಿಲ್ಲ ಅಂದ್ರೆ ಅಲ್ಲ ಸರ್, ಹೇಳ್ತೀನಿ ಕೇಳಿ. ಕೆಚ್ಚಲು ಬಾವು ಬರೋದು ಒಂದು, ಹಾಲು ಕರೆಕ್ಟಾಗಿ ಕರೆದಿಲ್ಲ ಅಂದರೆ ಹಾಲು ಕರಿಬೇಕಾದ್ರೆ ಪ್ರಾಪರಾಗಿ ಹಾಲು ಕರಿಯಲ್ಲ. ನೆಕ್ಸ್ಟು ತಿಂಡಿಯಲ್ಲಿ ಚೇಂಜಸ್ಸು, ಅಂದರೆ ಬೂಸ ಅದರಲ್ಲಿ ಚೇಂಜಸ್ಸು. ನೆಕ್ಸ್ಟು ಹಾಲು ಕರೆದಿದ್ದಾದ್ಮೇಲೆ ಹಸುನ ಮಲಗಕ್ಕೆ ಬಿಡಬಾರ್ದು. ಏನಕ್ಕೆ ಅಂದರೆ ಇದು ಓಪನ್ ಇರ್ತದೆ ಸರ್, ಆ ತೊಟ್ಟುಗಳು ಓಪನ್ ಇರ್ತದೆ. ಓಪನ್ ಇದ್ದಾಗ ಏನಾಗ್ತದೆ, ಬ್ಯಾಕ್ಟೀರಿಯಾಸು ಈಸಿಯಾಗಿ ಒಳಗಡೆ ಹೋಗೋ ಚಾನ್ಸಸ್ ಜಾಸ್ತಿ. ಆಮೇಲೆ ಸಗಣಿ ಮೇಲೆ ಮಲಗಕ್ಕೆ ಬಿಡಬಾರ್ದು ಹಸುಗಳನ್ನ. ಸಗಣಿ ಹಾಕಿದ ತಕ್ಷಣ ಎತ್ತಾ ಇದ್ದರೆ, ನೀವು ಕ್ಲೀನಾಗಿ ಶೆಡ್ ಇಟ್ಕೊಂಡ್ರೆ 99% ನೀವು ಅವಾಯ್ಡ್ ಮಾಡ್ಬೋದು. ಇವಾಗ ನಮ್ಮ ಹಸುಗಳಲ್ಲಿ ಸ್ಟಾರ್ಟಿಂಗ್ ಬಂದಿರೋ ಕೆಚ್ಚಲು ಬಾವು ಇವತ್ತವರೆಗೂ ನಾವು ನೋಡೇ ಇಲ್ಲ. ನಾನು ಅದನ್ನೇ ಹೇಳ್ದಲ್ಲ, ಫೀಡಿಂಗ್, ಕೇರಿಂಗ್ ಇವೆರಡು ಕರೆಕ್ಟಾಗಿ ಇಟ್ಕೊಂಡ್ಬಿಟ್ರೆ ಪ್ರಾಪರಾಗಿರ್ತದೆ. ಸರ್, ಇನ್ನು ಈಗ ಒಂದು ಈ ರೀತಿಯ ಕಾಯಿಲೆಗಳು ಕೇವಲ ಕೆಚ್ಚಲು ಬಾವು ಒಂದೇ ಅಲ್ಲ, ಇನ್ನು ಕೆಲವೊಂದು ಹಸುಗಳಿಗೆ ಸಿಕ್ಕಾಬಟ್ಟೆ ಹೊಟ್ಟೆ ನೋವು ಬಂದು ಬೇದಿಗಳನ್ನು ಮಾಡ್ಕೊಳ್ಳುವಂಥದ್ದು ಇರುತ್ತೆ, ಬೇರೆ ಬೇರೆ ರೀತಿಯ ಕಾಯಿಲೆಗಳಿರುತ್ತೆ ಸರ್. ಇವೆಲ್ಲವಕ್ಕೂ ಪ್ರಮುಖವಾಗಿ ವಾತಾವರಣನೇ ಕಾರಣ ಅಂತೀರಾ, ಹೇಗೆ ಅಂತ? ನಾನು ಅದೇ ಹೇಳಿದೆ ಸರ್, ಮೇವಿನ ಕಾರಣ ಸ್ವಲ್ಪ ಜಾಸ್ತಿ ಇರ್ತದೆ. ಈಗ ಫಸ್ಟು ಏನು ಹೇಳ್ತೀವಿ, ಈಗ ಮೇವಲ್ಲಿ ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ, ಈ ಗರಿ ಮೇಲೆ ನೀರು ಬಿದ್ದಿರ್ತದೆ. ಅಂದರೆ ಯಾವಾಗ ಅಂದರೆ ಈ ಮಳೆಗಾಲದಲ್ಲಿ ಮತ್ತು ಈ ಚಳಿಗಾಲದಲ್ಲಿ ಗರಿ ಮೇಲೆ ನೀರು ಇರ್ತದೆ. ಆ ಗರಿ ಮೇಲೆ ನೀರಿದ್ದಾಗ ಅವ್ರು ಏನು ಮಾಡಬೇಕು ಅಂದರೆ, ಕೊಯ್ದುಬಿಟ್ಟು ತಂದು ಡೈರೆಕ್ಟಾಗಿ ಹಸುಗಳಿಗೆ ಹಾಕಬಾರ್ದು. ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಆಚೆ ಇಟ್ಬಿಟ್ಟು ಅದನ್ನು ಹಾಕಬೇಕು. ಮತ್ತು ಈಗ ಮೇವುಗಳಲ್ಲಿ ಕೆಲವೊಂದು ಜನ ಏನು ಮಾಡ್ತಾರೆ, ಮೇವುಗಳಲ್ಲಿ ಸ್ವಲ್ಪ ಈ ಬ್ಯಾಕ್ಟೀರಿಯಾಸ್ ಅವೆಲ್ಲ ಬಂದು, ಅಂದರೆ ಈಗ ಮೇವುಗಳಲ್ಲಿ ಜೋಳಕಡ್ಡಿಯಲ್ಲಿ ನೀವು ನೋಡಿರ್ತಾರೆ, ಸಾಮಾನ್ಯವಾಗಿ ಜೋಳಕಡ್ಡಿ ಹುಳ ಬಿದ್ದಿರ್ತವೆ. ಆ ಹುಳ ಬಿದ್ದಿರೋದನ್ನ ಇವ್ರು ಪೆಸ್ಟಿಸೈಡ್ ಹೊಡೆಯಲ್ಲ, ಏನು ಹೊಡೆಯಲ್ಲ, ತಗೊಂಡು ಅಟ್ಲೀಸ್ಟ್ ನೀವು ಅದನ್ನು ಮಾಡಿಲ್ಲ ಅಂದ್ರೂ ಬಿಸಿಲಲ್ಲಿ ಇಡಬೇಕು, ಒಣಗಿಸ್ಬೇಕು. ಚೆನ್ನಾಗಿ ಒಣಗಿಸೋದೇನಿಲ್ಲ ಸರ್, ಒಂದು 20 to 30 ಸ್ವಲ್ಪ ಇರ್ತಕ್ಕಂಥ ಕೆಟ್ಟ ಬ್ಯಾಕ್ಟೀರಿಯಾಗಳು ಸಾಯೋ ತನಕನಾದ್ರೂ ಒಂದು ಸ್ವಲ್ಪ ಬಿಸಿಲಲ್ಲಿ ಹಾಕಬೇಕು. ಸೊ ಅದನ್ನು ಬಿಟ್ರೆ ಸರ್, ಈಗ ಈ ಡಾಕ್ಟರ್ಗಳ ವಿಸಿಟ್ ಹೆಂಗೆ ಸರ್? ತುಂಬಾ ಕಾಯಿಲೆ ಬಂತು ಅಥವಾ ಒಂದು ಈ ಹೆರಿಗೆ ಟೈಮ್ ಇರ್ಬೋದು, ಈ ಡಾಕ್ಟರ್ಗಳು ಹೆಂಗೆ ಸರ್? ವೆಟರ್ನರಿ ಡಾಕ್ಟರ್ಸು ಅಥವಾ ನೀವೇ ಇದು ಮಾಡ್ಕೊಂತೀರಾ, ಹೇಗೆ ಸರ್? 99% ನಾವೇ ಮಾಡ್ಕೊತೀವಿ. ಇನ್ನು 10% ಏನಾದರೂ ನಮ್ಮ ಕೈಲಿ ಆಗೋದೇ ಇಲ್ಲ ಅಂತಂದ್ರೆ ಮಾತ್ರ ಅವಾಗ ಡಾಕ್ಟರ್ ಕರೆಸ್ತೀವಿ. ಬಿಕ್ಕಿದೆಲ್ಲ ಏನಕ್ಕೆ ಅಂದರೆ,
ಹೈನುಗಾರಿಕೆಗೆ ಬಂದಾಗ ಅವ್ನು ಎಲ್ಲನೂ ಕಲಿತಾ ಇರಬೇಕು. ಡೇ ಬೈ ಡೇ ಯಾವ ಥರ ಏನು ಅಂತೆಲ್ಲ ಕಲ್ತ್ಕೊಬೇಕು. ಫಸ್ಟು ನಮಗೇನೂ ಗೊತ್ತಿರಲಿಲ್ಲ. ಒಂದು ಸಣ್ಣದೊಂದು ಕೆಮ್ಮಿದ್ರೂ ಸಾರ್ ಬನ್ನಿ ಸಾರ್ ಅಂತ ಕರಿತಾ ಇದ್ದೀವಿ. ಇವತ್ತು ಇಲ್ಲ, ಎಲ್ಲನೂ ತಿಳ್ಕೊಂಡಿದ್ದೀವಿ ಒಂದು ಸ್ವಲ್ಪ. ಅಂದರೆ ನಾನು ಸರ್ವಜ್ಞ ಅಂತ ನಾನು ಹೇಳಲ್ಲಪ್ಪ, ಸರ್ವಜ್ಞ ಅಂತ ನಾನು ಹೇಳಲ್ಲ. ಇರೋದ್ರಲ್ಲಿ ಒಂದು 50-60% ತಿಳ್ಕೊಂಡಿದ್ದೀನಿ. ಇವತ್ತು ಸಕ್ಸಸ್ಫುಲ್ಲಾಗಿ ಹೋಗ್ತಾ ಇದ್ದೀನಿ ಸರ್. ಇವಾಗ ಕೊನೆಯ ಪ್ರಶ್ನೆ, ನೀವು ಇವಾಗ ಒಬ್ಬ ಸಕ್ಸಸ್ಫುಲ್ ಹೈನುಗಾರಿಕೆ ಮಾಡುವಂತಹ ಕೃಷಿಕ, ಅವನ ಮಾರ್ನಿಂಗ್ ಅಂದ್ರೆ ಹಸುಗಳ ಜೊತೆಗೆ ಅವನ ಒಡನಾಟ ಮಾರ್ನಿಂಗ್ ಇಂದ ಸಂಜೆ ತನಕ ಯಾವ ರೀತಿ ಇರಬೇಕು, ಇದರ ಕೇರಿಂಗ್ ಯಾವ ರೀತಿ ಇರಬೇಕು ಸರ್? ಸರ್, ಬೆಳಗ್ಗೆ ನಮ್ಮದು ರೊಟೀನ್ ಸ್ಟಾರ್ಟ್ ಆಗೋದು ಬೆಳಗ್ಗೆ 5 ಗಂಟೆಗೆ. ಬೆಳಗ್ಗೆ 5 ಗಂಟೆಗೆ ಹಸು ತೊಳೆದು ಹಾಲು ಕರೆದು ಡೈರಿಗೆ ಹಾಕಿ ಹಸುನ ಹೊರಗಡೆ ಕಟ್ಟಿದ ಮೇಲೆ ನಾವು ಮೇವು ನೋಡಿ, ಈಗ ಮೇವೆಲ್ಲ ಒಳಗಡೆ ಬಂದಿದ್ದಾವೆ, ಮೇವೆಲ್ಲ ಒಳಗಡೆ ಹಾಕಿ 10:30-11 ಗಂಟೆಗೆ ಹಸುಗೆ ಬರೀ ನೀರು ಕುಡಿಸಿ ಮೇವು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟು 1 ಗಂಟೆವರೆಗೂ ಫೀಡಿಂಗ್ ಇರ್ತಾ ಇದೆ. 1 ಗಂಟೆ ಆದಮೇಲೆ ಕೈ ತಿಂಡಿ ಕೊಡ್ತೀವಿ, ಬೂಸ ಮಿಕ್ಸರು ಅವು ಇವೆಲ್ಲ ಕೊಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ಒಂದು 1/2 ಅವರ್ ಗ್ಯಾಪ್ ಕೊಟ್ಟು ಮೇವು ಹಾಕ್ತೀವಿ. ನೆಕ್ಸ್ಟ್ 4:45 ಗಂಟೆಗೆ ಹಾಲು ಕರಿತೀವಿ. ಹಾಲು ಕರೆದ್ಬಿಟ್ಟು ಡೈರಿಗೆ ಹಾಕಿ ಬಂದಮೇಲೆ 7 ಗಂಟೆವರೆಗೂ ಆ ಹಸುಗಳು ಹೊರಗಡೆ ಇರ್ತವೆ. 7 ಗಂಟೆಗೆ ಒಳಗಡೆ ಕಟ್ಬಿಟ್ಟು ಮೇವು ಹಾಕಿದ್ರೆ ಕ್ಲೋಸ್. ನಾವು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು ದಿನದಲ್ಲಿ ಒಂದು ಹೈನುಗಾರಿಕೆ ನಾವು ಕೆಲಸ ಮಾಡಿದ್ರೆ ಒಂದು 4-5 ಅವರ್ ಮಾಡ್ತೀವಿ ಸರ್. ಸೇಮ್ ನಾವು ಯಾವ ರೀತಿ ಊಟ ಕೊಡ್ತೀವಿ, 24 ಗಂಟೆನೂ ಮೇವು ಹಾಕೋದಲ್ಲ, ಈ ರೀತಿ ನಾವು ಯಾವ ರೀತಿ ಊಟ ತಿಂಡಿಯನ್ನು ಮಾಡ್ತೀವಿ ಟೈಮ್ ಟು ಟೈಮ್ ಅದೇ ರೀತಿ ಮೇಂಟೈನ್ ಮಾಡಬೇಕು ಅಂತೀರಿ ಸರ್? ಈಗ ನಾವು ಮನುಷ್ಯರು ಬೆಳಗ್ಗೆ ಟಿಫನ್ ಮಾಡಿದ್ರೆ ಮಧ್ಯಾಹ್ನ ಊಟ ಮಾಡೋದಕ್ಕೆ ಎಷ್ಟು ಅವರ್ ಗ್ಯಾಪ್ ಇರ್ತದೆ? 4 ಅವರ್ಸ್ 5 ಅವರ್ಸ್ ಇರ್ತದೆ. ಅದಕ್ಕೇ ಒಂದು ಮೀಲಿಂದ ಇನ್ನೊಂದು ಮೀಲ್ಗೆ ಹಸುಗೂ ಅಷ್ಟೇ ಗ್ಯಾಪ್ ಕೊಡಬೇಕು. ಕೆಲವೊಂದು ಜನ ಏನು ಮಾಡ್ತಾರೆ, ತಗೊಂಬಂದು ಮೇವು ಐತೆ ಜಾಸ್ತಿ ಐತೆ ಅಂತ ತಗೊಂಬಂದು ಸುರಿತಾ ಇರ್ತಾರೆ. ಅದೇನು ಹಾಕಿದ್ರೆ ನಿಮಗೆ ಹಾಲು ಜಾಸ್ತಿ ಕೊಡಲ್ಲ, ಸಗಣಿ ಒಂದು ಇರ್ತದೆ ಅಷ್ಟೇ. ಅಂದರೆ ಎಷ್ಟು ತಿನ್ನೋಕ್ಕಾಗುತ್ತೋ ಎಷ್ಟು ಕೊಡಬೇಕು ಅಷ್ಟನ್ನೇ ಕೊಡಬೇಕು. ಅತಿ ಹೆಚ್ಚಾಗಿ ಕೊಟ್ಟರೆ ಏನು ಜಾಸ್ತಿ ಕೊಡಲ್ಲ. ಅಂದರೆ ಈ ಹಸು ಮೇವು ತಿಂದಷ್ಟು ಹಾಲು ಜಾಸ್ತಿ ಕೊಡಲ್ಲ, ಆಮೇಲೆ ಹಸಿ ಹುಲ್ಲನ್ನ ಜಾಸ್ತಿ ತಿಂದರೆ ಹಾಲು ಜಾಸ್ತಿ ಕೊಡುತ್ತೆ ಅಂತ ಇದೆಲ್ಲ ಕೆಟ್ಟ ಒಂದು ಅಭಿಪ್ರಾಯ ಅಂತಾನೆ ಹೇಗೆ ಅಂತ? ಸರ್ ಇಲ್ಲ, ಹಸಿ ಮೇವು ಹಾಲು ಕರಿಯೋದಕ್ಕೆ ಹಸಿ ಮೇವು ಕೊಟ್ಟರೆ ಹಾಲು ಚೆನ್ನಾಗಿ ಕರಿತವೆ. ಒಣ ಮೇವು ಫ್ಯಾಟ್ಗೆ. ಓಕೆ, ಸ್ವಲ್ಪ ಚೆನ್ನಾಗಿ ಕೊಬ್ಬು ಇರಲಿ, ಅಲ್ಲ ಹಾಲಲ್ಲಿ ಫ್ಯಾಟ್ ಬರಲಿ ಅಂತ. ಮತ್ತು ಈಗ ಹಸುಗಳಲ್ಲಿ ನೀವೇನು ತಗೊಂಬಂದು ತುಂಬ್ತಾ ಇದ್ರೆ ಅದೇನು ನಿಮ್ಗೆ ಜಾಸ್ತಿ ಕರೆಯಲ್ಲ. ಅದಕ್ಕೆ ಈ ಮನುಷ್ಯರಾದರೆ ಒಂದೇ ಸತಿ ನಾವು ಅಗ್ದು ತಿಂತೀವಿ. ಪ್ರಾಣಿ ಹಂಗಲ್ಲ ಸರ್, ಇದು ಫಸ್ಟು ತಿನ್ಬಿಡುತ್ತೆ, ದೊಡ್ಡದಾಗಿ ತಿನ್ಬಿಡುತ್ತೆ. ಆಮೇಲೆ ಮಲ್ಕೊಂಡು ಅದನ್ನು ಆಚೆ ತೆಗೆದು ನಂಬ್ರಾಕಿ ಅದನ್ನು ಅಂದರೆ ಅಗ್ದು ನುಂಗ್ತದೆ. ಆವಾಗ ಅದು ಎಷ್ಟು ಚೆನ್ನಾಗಿ ನಾವು ಅದನ್ನೇ ಹೇಳೋದು, 1 ಮೀಲಿಂದ ಇನ್ನೊಂದು ಮೀಲ್ ಗ್ಯಾಪ್ ಕೊಟ್ಟಾಗ ಏನು ಮಾಡುತ್ತೆ, ಹೊಟ್ಟೆ ಒಳಗಡೆ ಇರೋದನ್ನೆಲ್ಲ ತಿಂದು ಜೀರ್ಣ ಮಾಡ್ಕೊಂಡು ಆರಾಮಾಗಿ ಮಲಗಿರ್ತದೆ. ಅದೆಲ್ಲ ಮಾಡ್ಕೊಂಡ್ಮೇಲೆ ಗ್ಯಾಪ್ ಕೊಟ್ಟು ನೀವು ಇದು ಮಾಡಿದಾಗಿಂದ ನಿಮಗೆ ಚೆನ್ನಾಗಿದಾಗುತ್ತೆ ಸರ್. ಇವಾಗ ನಾನು ಕೊನೆ ಪ್ರಶ್ನೆ ಅಂತ ಕೇಳ್ತಾನೆ ಇದ್ದೀನಿ, ಯಾಕೆಂದ್ರೆ ಪ್ರಶ್ನೆಗಳು ಹುಟ್ತಾನೆ ಇರುತ್ತೆ. ಇದ್ರ ಬಗ್ಗೆ ಎಷ್ಟು ಕೇಳಿದ್ರು ಕೂಡ ಮಾಹಿತಿ ಕಡಿಮೆನೇ ಆಗ್ತದೆ ಸರ್. ಇವಾಗ ಏನು ನಿಪ್ಪಲ್ ಸಕ್ಕರ್ ಅಂದ್ರೆ ಇವಾಗ ಒಂದು ಹಾಲು ಕರೀಲಿಕ್ಕೆ ತಾವು ಯೂಸ್ ಮಾಡ್ತೀರಿ ಮಿಷಿನ್, ಈ ಮಿಷಿನ್ ಬೆಸ್ಟಾ ಅಥವಾ ಕೈಯಲ್ಲಿ ಕರಿಯೋದು ಬೆಸ್ಟಾ? ಇದರಿಂದ ಏನಾದ್ರು ಮಿಷಿನ್ ಇಂದ ಕೆಚ್ಚಲಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಸರ್ ಯಾವುದೂ ಇಲ್ಲ ಸರ್. ಕೈಯಲ್ಲಿ ಕರೆದ್ರೆ ಇನ್ನೂ ಅದಕ್ಕೆ ನೋವಾಗುತ್ತೆ. ಮಿಷಿನಲ್ಲಿ ತುಂಬ ಈಸಿಯಾಗಿ ಕರೀತದೆ ಸರ್. ತುಂಬ ಅಂದರೆ ನಿಮಗೆ ಅದಕ್ಕೆ ಹಾಲು ಕರೆಸ್ಕೊಂಡಿರೋ ಫೀಲೇ ಬರಲ್ಲ ಮಿಷಿನಲ್ಲಿ ಕರೆದ್ರೆ. ಈಗ ಸರ್ ನಾವು ಕೈಯಲ್ಲಿ ಒಂದು ಹಸುವಲ್ಲಿ ಹಾಲು ಕರಿಬೇಕಂದ್ರೆ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಬೇಕು. ಓಕೆ, 10ರಿಂದ 12 ಲೀಟ್ರ್ 13 ಲೀಟ್ರ್ 15 ಲೀಟ್ರ್ ಹಾಲು ಕೊಡೋ ಕೆಪಾಸಿಟಿ ಇರೋ ಹಸುಗಳು ನಮ್ಮಲ್ಲಿ ಅವೇ ಇರೋದು. ಒಂದು 10 ನಿಮಿಷ ಬೇಕು, ಮಿಷಿನಲ್ಲಿ 3.5 ನಿಮಿಷ. ಓಕೆನಾ ಸರ್? ಹೈನುಗಾರಿಕೆಯಲ್ಲಿ ಕೆಲಸ ಎಷ್ಟು ಕಡಿಮೆ ಮಾಡ್ಕೊತೀರಿ, ಎಷ್ಟು ಮಾಡರ್ನೈಸ್, ಎಷ್ಟು ಟೆಕ್ನಾಲಜಿ ಬಳಸ್ಕೊತೀರಿ ಅಷ್ಟು ನಿಮ್ಗೆ ಅಷ್ಟೇ ಲಾಭ ಇದೆ. ಓಕೆ ಸರ್. ಇವಾಗ ಕೊನೆಯದಾಗಿ ಒಬ್ಬ ರೈತ ಅಥವಾ ಒಬ್ಬ ಯುವ ರೈತ ಒಂದು ಆಯ್ಕೆ ಮಾಡಬೇಕು ಅಂತಂದ್ರೆ ಈ HF ಜರ್ಸಿ ಇದು ಒಂದಷ್ಟು ಡಿಫ್ರೆನ್ಸ್ ಇದೆ. ಯಾಕೆಂದ್ರೆ ಈಗ ನಾಟಿ ಹಸುಗಳು ಸಿಗ್ತಾ ಇಲ್ಲ, ನಾಟಿ ಹಸುನ ಮೇಂಟೈನ್ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ, ಹಾಲು ಕಡಿಮೆ ಸಿಗುತ್ತೆ ಅನ್ನುವಂಥದ್ದು. ತಾವು ಕೂಡ ನಾಟಿ ಹಸು ನಾನು ನೋಡಲಿಲ್ಲ. ಸೊ ನಿಮ್ಮಲ್ಲಿ ಇರ್ತಕ್ಕಂಥವು HF ಮತ್ತು ಜರ್ಸಿ ಇದಕ್ಕೆ ವ್ಯತ್ಯಾಸಗಳು ಏನಾದರೂ ಇದಾವೆ ಸರ್? ಹೇಗೆ ಸರ್? HF ಬಂದು ಮಿಲ್ಕಿಂಗ್ ಬ್ರೀಡ್ಸ್, ಜರ್ಸಿ ಬಂದು ಹಾಲು ಫ್ಯಾಟ್ನಿಂಗ್. ಅಂದರೆ ಈಗ HF ಅಲ್ಲಿ ಫ್ಯಾಟ್ ಬರೋಲ್ಲ, ಹಾಲಲ್ಲಿ ಫ್ಯಾಟ್ ಬರೋಲ್ಲ, ಜರ್ಸಿಯಲ್ಲಿ ಫ್ಯಾಟ್ ಬರ್ತದೆ. ಸೊ HF ಈಗ ನಿಮ್ಮ ಮನೇಲಿ ಒಂದು 5 HF ಕಟ್ಕೊಂಡಿದ್ದೀರಾ ಅಂದರೆ 2 ಜರ್ಸಿ ಕಟ್ಕೊಳ್ರಿ, ಆಗ ಫ್ಯಾಟು ಹಾಲು ಸಮತೋಲನ. ಓಕೆ. ಸೊ ಬ್ರೀಡಲ್ಲಿ ನಿಮಗೆ ಈಗ ನೋಡಿ ಸರ್, ಈಗ ಕೆಲವೊಂದು ಜನ ಹೇಳ್ತಾರೆ ಎಲ್ಲ HF ಅಂದರೆ ಎಲ್ಲ ಒಂದೇ ಥರ HF ಅಂತ ಹೇಳ್ತಾರೆ. HF ಅಲ್ಲಿ ಸುಮಾರು ವೆರೈಟೀಸ್ ಇದ್ದಾವೆ, ಸುಮಾರು ಶಿವಾಜಿ ಪ್ಯಾಚ್ ಅಂತ ಇದ್ದಾವೆ, ಯಾಕ್ಷರ್ ಇದ್ದಾವೆ, ಜರ್ಮನ್ ಬ್ರೀಡ್ ಇದ್ದಾವೆ, ಸುಮಾರಷ್ಟು ಬ್ರೀಡ್ ಇದ್ದಾವೆ. ಜರ್ಸಿಯಲ್ಲಿ ಜರ್ಸಿ ಇದ್ದಾವೆ. ಸೊ ನೀವು ಬ್ರೀಡನ್ನ ಚೆನ್ನಾಗಿ ಆಯ್ಕೆ ಮಾಡಿಕೊಂಡು ಇರೋ ಹಸುಗಳನ್ನ ಚೆನ್ನಾಗಿ ಕೇರಿಂಗ್ ಮಾಡಿಕೊಂಡ್ರೆ ನೀವು ಸಕ್ಸಸ್ಫುಲ್ ಆಗ್ತೀರ ಸರ್.
ಎಸ್, ಸಾಕಷ್ಟು ಮಾಹಿತಿಯನ್ನು ಕೊಟ್ಟಂತ ಮನೋಜ್ ಅವರಿಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಹೈನುಗಾರಿಕೆಯನ್ನು ಮಾಡಬೇಕು ಅಂದರೆ ಪ್ಲ್ಯಾನ್ಡ್ ಆಗಿ ಮಾಡಬೇಕು, ಪ್ರತಿಯೊಂದು ಕೂಡ ಪ್ಲ್ಯಾನ್ ಇಟ್ಕೋಬೇಕು. ಮತ್ತು ವೆರಿ ಇಂಪಾರ್ಟೆಂಟ್ ಅಂದರೆ ಕನ್ಸಿಸ್ಟೆನ್ಸಿ. ನಾವು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಬೇಕು. ಹಬ್ಬ ಹರಿದಿನ ಶುಭ ಕಾರ್ಯಗಳನ್ನೆಲ್ಲ ಸೈಡಿಗೆ ಕಟ್ಟಿಟ್ಟು 365 ದಿನವೂ ಕೂಡ ದುಡಿಮೆ ಮಾಡಿದ್ರೆ ಹೈನುಗಾರಿಕೆಯಲ್ಲಿ 100% ಯಶಸ್ಸು ಕಾಣಬಹುದು ಅಂತ ಮನೋಜ್ ಅವರು ತಿಳಿಸಿರ್ತಕ್ಕಂಥದ್ದು. ಇಂತಹ ಅನೇಕ ಕೃಷಿ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡದ ಸುಮನ್ನ ಕೃಷಿ.